ಶ್ರೀರಂಗಪಟ್ಟಣದ ಮಾರ್ಕೆಟ್ ಹತ್ರ ಬಂದಿದ್ದೀನಿ. ಈಗ ಮಾರ್ಕೆಟ್ ನಲ್ಲಿ ಒಂದಿಷ್ಟು ಜನರನ್ನಲ್ಲಿ ಇದ್ದಾರೆ, ಇಲ್ಲೊಂದಿಬ್ರು ಕೂತಿದ್ದಾರೆ. ಆಮೇಲೆ ಮಾರ್ಕೆಟ್ ಹತ್ರ ಹೋಗ್ತೀನಿ, ಇಲ್ಲೇ ನೋಡೋಣ ಏನ್ ಹೇಳ್ತಾರೆ. ಏನ್ ಸರ್ ಈ ಸಲ ಮಂಡ್ಯದಲ್ಲಿ ಯಾರನ್ನ ಗೆಲ್ಲಿಸ್ಬೇಕಂತಿದೆ? ಸರ್ ನಾವು ಬಿಜೆಪಿ ಅಂದ್ರೆ ಪಕ್ಷ ಅಂತಂದ್ರೆ ನಾವು ಮೋದಿ ಮೇಲೆ ಡಿಪೆಂಡ್. ಮೋದಿ ಮೇಲೆ ಡಿಪೆಂಡ್? ಮೋದಿ ಕಡೆಯಿಂದ ಮಾಡಬೇಕು ಅಂತ ಅವನು ಉಪಕಾರ ಚೆನ್ನಾಗಿ ಮಾಡಿದ್ರೆ ರೈತರಿಗೆಲ್ಲ ಅನುಕೂಲ ಆಗಿದೆ ಅಂತ. ಏನ್ ಮಾಡಿದ್ದಾರೆ ಸರ್? ಈಗ 6,000 ರೂಪಾಯಿ ಇದಾಕಿದ್ದಾರೆ. ಅದ್ರಲ್ಲಿ ಯಡಿಯೂರಪ್ಪನವರು 4,000 ಕೊಡ್ತಿದ್ರು. ನಮ್ಗೆ ಯಾವ್ದನ್ನ ಕಿತ್ಕೊಂಡು ಇವ್ರು ಕಾಂಗ್ರೆಸ್ನ ಕಿತ್ಕೊಂಡ್ ಮಡಿಕೊಂಡವ್ರೆ. ಅದನ್ನ ನಮ್ಗೆ ಬರ್ದಂಗೆ ಬರ್ತಿಲ್ವಾ ಈಗ? ಇಲ್ಲ, 4,000 ಬರ್ತಾ ಇಲ್ಲ ಅದು. ಅದರಿಂದ ಅಕ್ಕಿ ಮೋದಿ ಅಕ್ಕಿ ಕೊಡ್ತಾನೆ, ಇವ್ರೇನು ಇಲ್ಲ. ದುಡ್ಡು ಕೊಡ್ತಿದಾರಲ್ಲ? ಯಾವ ದುಡ್ಡಪ್ಪ? ಅಕ್ಕಿ 5 kg ದುಡ್ಡು. ಅದೇ ಒಂದು ಪ್ಯಾಕೆಟ್ ಎಣ್ಣೆ ಇಟ್ಕಿ ಕೊಡೋ ದುಡ್ಡು. ಅಕ್ಕಿ ಕೊಟ್ಟಿದ್ರೆ ಜೀವನ ಎಲ್ಲ ಉಣ್ಣಾರು. ಈಗ ನಾನ್ ಹೇಳ್ತಾರೆ ಹೆಂಗಸರು ಕೊಡ್ರು ಅಚ್ಚಡೆ ಬಸ್ ಫ್ರೀ ಅದು ಫ್ರೀ ಹೆಂಗ ಓಡಾಡ್ಕೊ ಕೂತಾರೆ. ಮತ್ತೆ ಹೇಳ್ತಾರಲ್ಲ ಸ್ತ್ರೀ ಶಕ್ತಿ ಬತ್ತು, ಗಂಡಸರು ನೀ ಶಕ್ತಿ ಬತ್ತು ಅಂತ. ಹಂಗಾಗೈತಿ ಸರ್ಕಾರ ಮಾಡಿರೋದು ಅಷ್ಟೇ. ಸರ್ ನಮಸ್ತೆ. ನಮಸ್ತೆ ಸರ್. ಏನ್ ಸರ್ ಈ ಸಲ ಯಾರನ್ನ ಗೆಲ್ಲಿಸ್ಬೇಕು ಅಂತಿದೆ ಮಂಡ್ಯದಲ್ಲಿ? ಕುಮಾರಸ್ವಾಮಿ. ಯಾಕೆ? ಕುಮಾರಸ್ವಾಮಿ ಕೆಲಸ ಮಾಡ್ತಾರೆ. ಕೂಡ್ರಿಗೆ, ಕುಂಟ್ರಿಗೆ, ಮೂಗ್ರಿಗೆ ಅವ್ರಿಗೆಲ್ಲರೂ ಇದ್ದಿದ್ರಲ್ಲಿ ಅವರು ಸ್ಕೂಟ್ರು ಪಾಠ ಅದು ಇದು ತಗೊಳ್ತಾರೆ. ಬಡ ಜನಗಳಿಗೆಲ್ಲ ನೋಡ್ತಾರೆ. ಕಾವೇರಿ ನೀರಿಂದು ಅವರೇ ನೋಡ್ಕೊತಾರೆ. ನೀರಿಂದೆಲ್ಲ ಇವರೆಲ್ಲ ಬಂದು ನೀರೇ ಬಿಟ್ಬಿಡ್ತಾರೆ ತಮಿಳ್ನಾಡಿಗೆ ಕಾಂಗ್ರೆಸ್ ಸರ್ಕಾರ ಬಂದು. ಬಟ್ ಕಷ್ಟ ಅಂತಾರೆ ಈ ಸಲ ಗ್ಯಾರಂಟಿಗಳ ಮುಂದೆ 7 ಜನ ಗ್ಯಾರಂಟಿ ಬಂದೇ ಬರ್ತಾರೆ ಕುಮಾರಸ್ವಾಮಿ. ಯಾವಾಗ ಇವ್ರದ್ದು ಆಶೀರ್ವಾದ ಐತೆ ಮೋದಿ ಅವ್ರದ್ದು ಬಂದೇ ಬರ್ತಾರೆ. ಸ್ಟಾರ್ ಚಂದ್ರ ಗೆದ್ರೆ ಒಳ್ಳೇದಾಯ್ತದೆ ಅಂತ ನಾವ್ ಅಂತೀವಿ. ಸ್ಟಾರ್ ಚಂದ್ರು ಯಾಕೆ ಗೆಲ್ಬೇಕು? ಯಾಕೆ ಗೆಲ್ಬೇಕಂದ್ರೆ ಕಾಂಗ್ರೆಸ್ ಸರ್ಕಾರ ಐತೆ, ಎಲ್ಲರಿಗೂ ಚೆನ್ನಾಗಿ ದುಡ್ಡು ಪಡ್ಡಿ ಎಲ್ಲ ಕೊಡ್ತಾವ್ರೆ ಜನಗಳಿಗೆ, ಹೆಂಗಸರುಗಳಿಗೆ. ಲೇಜಿ ಮಾಡ್ಬಿಟ್ಟಿದಾರ ಅಂತಾರೆ ಜನರನ್ನೆಲ್ಲ. ಇಲ್ಲ ಸರ್, ಸ್ಟಾರ್ ಚಂದ್ರನೇ ಗೆಲ್ಲೋದು ಸರ್ ಇದಪ್ಪ. ಹೌದಾ? ಒಟ್ಟು ಕುಮಾರಸ್ವಾಮಿ ಅವ್ರ ರೈತರಿಗೆಲ್ಲ ಅನುಕೂಲ ಮಾಡ್ಬಿಟ್ಟಿದ್ದಾರೆ. ಸ್ಟಾರ್ ಚಂದ್ರ ಕಷ್ಟ ಆಗ್ಬೋದು ಗೊತ್ತು ಸರ್ ಅದೆಲ್ಲ. ಏನ್ ಯಜಮಾನ್ರಿ? ನಾವು ಈ ಕಡೆ ಇರಲ್ಲ ಸರ್. ಯಾವ ಕಡೆಯವರು? ನಾವು ಧಾರವಾಡ. ಧಾರವಾಡ ಹುಬ್ಳಿ. ನಾನು ಧಾರವಾಡ ಹುಬ್ಳಿನೇ. ಧಾರವಾಡ ಹುಬ್ಳಿಯಲ್ಲಿ ಎಲ್ಲಿ ಹೇಳಿ ಬರೀ ಸುಳ್ಳು ಹೇಳ್ಕೊಂಡು ಓಡಾಡಿ. ನಮ್ಮೂರದ ಬಗ್ಗೆ ನಮ್ಗೆ ಸುಳ್ಳು ಹೇಳ್ತೀರಾ? ಯಾರು ಗೆಲ್ಲಿಸ್ತೀರಾ ಈ ಸಲ? ನಾವು ಕುಮಾರಣ್ಣ ಸ್ವಾಮಿ. ಯಾಕೆ? ನಾವು ಕುಮಾರಣ್ಣಗೆ ಹಾಕ್ಬೇಕು ಅಂತ ಮಾಡಿದೀವಿ. ಕಾಂಗ್ರೆಸ್ ಎಲ್ಲ ಗ್ಯಾರಂಟಿ ಕೊಡುತ್ತೆ ಅಲ್ಲ, ಅದನ್ನ ನೋಡಲ್ವಾ ಜನ? ಏನ್ ಗ್ಯಾರಂಟಿ ಕೊಟ್ಟು ಏನ್ ಸ್ವಾಮಿ? ಗಂಡಸರಿಗೆಲ್ಲ ಮೋಸ ಮಾಡ್ತಾರೆ. ಗಂಡಸರಿಗೆ ಹೆಣ್ಮಕ್ಳು ಮನೆಗೆ ಕೊಡ್ತಿಲ್ವಾ? ಅಯ್ಯೋ, ನಮ್ಮನೆ ಕೊಡ ಹೆಂಗಸರು ಕೊಟ್ರೆ ಸ್ವಾಮಿ. ಹೆಂಗಸರು ಗಂಡಿಗೆ ಇಟ್ಟಿ ಇಲ್ದೇನು ಕಳ್ಸ್ಬಿಡ್ತಾ ಇದಾರೆ ಬುದ್ಧಿ. ನಿಮ್ಮನೇಲಿ ಆಯ್ತಾ ಹಂಗೆ? ಇಷ್ಟೇ ನಮ್ಮನೆಲ್ಲ ಸುಮಾರು ಜನ ಮನೇಲಿ ಆಗಿದೆ ಬುದ್ಧಿ. ನಮ್ಮನೇಲಿ ಆಗಿಲ್ಲ ಅಂತ ಸುಮಾರು ಜನ ಮನೇಲಿ ಆಗಿದೆ. ನಿಮ್ಗೆ ಅನುಕೂಲ ಆಗಿಲ್ವಾ? ಅನುಕೂಲನೇ ಆಗಿಲ್ಲ ಬುದ್ಧಿ ನಮ್ಗೆ. ಕರೆಂಟ್ ಫ್ರೀ ಕೊಟ್ಟಿಲ್ಲ? ಎಲ್ಲ ಕೊಟ್ಟಿರುವ ಅನುಕೂಲತೆ ಕಮ್ಮಿ ಸ್ವಾಮಿ. ಸುಳ್ಳು ಹೇಳ್ತೀರಾ? ಏನ್ ಸುಳ್ಳು ಹೇಳ ಸ್ವಾಮಿ, ಇರು ಸತ್ಯ ಹೇಳ್ತಾ ಇದೀವಿ. ಯಾರಿಗ ಹಾಕ್ಬೇಕನ್ಸುತ್ತೆ? ನಮ್ಗೆ ಅವತ್ತು ಯಾರ್ಗ ಅನ್ಸ್ತದೆ ಅವ್ರಿಗೆ ಹಾಕ್ಬಿಡೋದು. ಅವತ್ತು ಏನ್ ನೋಡ್ ಹಾಕ್ತೀರಾ? ಏನ್ ನೋಡಿ, ನಮ್ಮ ರೈತರು ಎಲ್ಲ ಹಿಂಗೆ ಸಾಯ್ತಾವ್ರೆ. ಮಳೆ ಇಲ್ಲ, ಬೆಳೆ ಇಲ್ಲ, ಕಾವಲಿ ನೀರೇ ಇಲ್ಲ. ಏನಪ್ಪ ನಾವು ಹೇಳದ? ಅಲ್ಲ, ಜೀವನ ನಡ್ಸಕ್ ದುಡ್ಡು ಕೊಡ್ತಾ ಇದಾರೆ ಅಂತಾರೆ. ದುಡ್ಡು ಕೊಡ್ತಾವ್ರೆ. ಏನೋ ದುಡ್ಡು ಕೊಟ್ಟೆ. ಈಗ ಏನಪ್ಪ ದುಡ್ಡು ಏನ್ ತೆಗ ಕುಡ್ದೀಯ? ಯಾರ ಗೆಲ್ಲಿ ಬಸ್ ಎಲ್ಲ ಫ್ರೀ ಇಲ್ವಾ? ಫ್ರೀ ಅದೇ ಇಲ್ಲ ಅಂತ ಹೇಳ್ತಾ ಇಲ್ಲ. ಯಾರೋ ಅದೃಷ್ಟ ಇದ್ ಬರ್ತಾರೆ, ಅವ್ರು ಬರ್ಲಿ ಕಣಪ್ಪ. ಅಕ್ಕ ನಮಸ್ತೆ. ಏನ್ ಈ ಸಲ ಯಾರು ಗೆಲ್ಲೋರು? ಸರ್, ಯಾರು ಅವ್ರ ಇಷ್ಟ ಬಂದವ್ರು ಗೆಲ್ಲಿ ಸರ್. ನಮ್ಗೆ ಏನ್ ಇಷ್ಟ ಐತೆ ಹಾಕೋಟ್ ಬರೋದು. ಮಳೆಯಲ್ಲೇ ಬೆಳಿನಂತೆ ನೋಡಿಲಿ, ಕೆರೆ ನೀರು ಒತ್ತಿ ಸಾಯ್ತಾ ಕೂತಾವಿ. ಅಲ್ಲ, ಅದಕ್ಕೆ ಆ ಕಷ್ಟಕ್ಕೇನೆ ದುಡ್ಡು ಕೊಡ್ತಾ ಇದಾರಲ್ಲ. ಬೇಡ ಸರ್, ನಮ್ಗೆ ಅವ್ರ ದುಡ್ಡು ಬೇಡ, ಏನ್ ಬೇಡ. ಅದು ಒಂದ್ ದಿವಸದ ಯಾಕ ಸರ್, ನಮ್ಗೆ ಯಾವ ದುಡ್ಡು ಬೇಡ. ಏಕೆ ಬರ್ತಾ ಇಲ್ಲ? ಬೇಡ ನಮ್ಗೆ. ಅಯ್ಯೋ, ನಮ್ ತಲೆ ಮೇಲೆ ಹಾಕ್ತಾರ. ಅವ್ರ ಏನು ಕೊಡ್ತಾ ಇದೇನು ಹಂಗೆ ಕೊಡ್ತಾ ಇದಾರ? ಎಲ್ಲ ಹಾಕಿದಾರೆ ಈಗ? ಹಾಕಿದಾರ ಬಿಡಿದಾರ. ನಾವು ಅದನ್ನ ನೋಡಿದ ಸರ್ ಹೋಗಿ. ನಾವೇನಾದ್ರೂ ಹಿಂಗ್ ಕಷ್ಟ ಪಡ್ಬೇಕು, ಉಣ್ಬೇಕು ಅಷ್ಟೇ ಊಟವ. ನಮಸ್ತೆ. ಅವ್ರಿಗೂ ಕೇಳ್ತೀನಿ, ನೀವ್ ಹೇಳಿ. ಈಗ ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟಿದಾರಲ್ಲ, ಅದೇನ್ ಹೆಣ್ಮಕ್ಳು ಓಟ್ ಹಾಕ್ತಾರ? ಸರ್ ನಮಸ್ತೆ. ಹೇಳಿ ಸರ್. ಏನ್ ಸರ್, ಯಾರು ಗೆಲ್ಬೇಕು ಅನ್ಸುತ್ತೆ ಈ ಸಲ? ನಮ್ಗೆ ಸರ್ ಕುಮಾರಸ್ವಾಮಿ ಅವರೇ ಗೆದ್ರು ಒಳ್ಳೇದು. ಯಾಕೆ? ಯಾಕೆ ಅಂದ್ರೆ ನಾವು ಅವ್ರ ಪಕ್ಷ. ಅದಕ್ಕೆ ಅವ್ರ ಪಕ್ಷನ ನೀವು? ಅದಕ್ಕೋಸ್ಕರ ಅವರೇ ಗೆದ್ರು ಒಳ್ಳೇದು ಅಂತ. ಈಗ ಅವ್ರು ಬಿಜೆಪಿ ಜೊತೆಗೆ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಬಿಜೆಪಿ ನಾವು ಮೈತ್ರಿ ಆಗ್ಬಿಡ್ತೀವಿ. ನೀವು ಮೈತ್ರಿ ಆಗ್ಬಿಡ್ತೀರಾ? ಕಾಂಗ್ರೆಸ್ ಮೈತ್ರಿ ಆದಾಗ ಆಗ್ಲಿಲ್ಲ. ಆಗ ಈಗ ಆಗ್ಬೇಕು. ಕಾಂಗ್ರೆಸ್ ಆದಾಗ ಯಾಕಾಗ್ಲಿಲ್ಲ? ಆಗ್ಬಾರ್ದು ಅಂತಲೇ ಆಗ್ಲಿಲ್ಲ. ಆಗ್ಬಾರ್ದು ಅಂತಾನೆ ಆಗಿಲ್ಲ. ಹೌದು. ನೋಡಿ, ಕಾಂಗ್ರೆಸ್ ಮತ್ತೆ JDS ಒಂದೇ ಆದಾಗ ಗ್ರೌಂಡ್ ಲೆವೆಲ್ ಅಲ್ಲಿ ಆಗಿರ್ಲಿಲ್ಲ. ಬಟ್ ಈಗ ಆಗ್ತೀವಿ ಅಂತ ಹೇಳ್ತಿದ್ದಾರೆ. ಗೊತ್ತಿಲ್ಲ ಅದು ಹೆಂಗೆ ಇಂಪ್ಯಾಕ್ಟ್ ಆಗುತ್ತೆ, ಹೇಗಾಗುತ್ತೆ. ನಮಸ್ಕಾರ ಸರ್. ಏನ್ ಸರ್ ಈ ಸಲ ಯಾರನ್ನ ಗೆಲ್ಲಿಸ್ಬೇಕಂತಿದ್ರೆ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ರೆ ಚಂದ ಸರ್. ಯಾಕೆ? ಸಿದ್ದರಾಮಯ್ಯ ಏನು ಮಾಡ್ತಾ ಇಲ್ಲ, ಅನುದಾನಗಳಿಲ್ಲ, ಏನೂ ಇಲ್ಲ. ಇಷ್ಟೊಂದು ಮಾಡಿದೀವಿ ಅಂತ ಹೇಳ್ತಾರೆ. ಅಲ್ಲಿ ಕೊಟ್ಟಾರ, ಇಲ್ಲಿ ಬೇರೆಯವ್ರಿಗೆ ಇದ್ ಮಾಡ್ತಾವ್ರ. ಇಲ್ಲಿ ರೈತರಿಗೆ ಅನುದಾನಗಳಿಲ್ಲ, ಒಂದ್ ಯಾವ್ದು ಇಲ್ಲ. ಹೆಂಗಸ್ರು ಕೊಡ್ತಾರೆ, ಎಣ್ಣೆ ಮೇಲೆ ಹಾಕ್ತಾರೆ. ಮತ್ತೆ ಇದು ಎಲ್ಲಾನು ಜಾಸ್ತಿ ಮಾಡವ್ರೆ. RTC 20 ರೂಪಾಯಿ ಇರೋದು ಈಗ 40 ರೂಪಾಯಿ ಕೊಟ್ಟು ತಗೊಂಡು ಎಲ್ಲ ಟ್ಯಾಕ್ಸ್ ಎಲ್ಲ ಜಾಸ್ತಿ ಮಾಡವ್ರೆ. ಎಣ್ಣೆ ಜಾಸ್ತಿ ಮಾಡವ್ರೆ. ಇಲ್ಲಿ ಕೊಡ್ತಾರೆ, ಅಲ್ಲಿ ಕಿತ್ಕೊತಾವ್ರೆ ಅಷ್ಟೇ. ಸಿದ್ದರಾಮಯ್ಯ ಅವರು ಏನು ಮಾಡಿಲ್ಲ.
ಬಿಜೆಪಿ ಬಂದ್ರೆ ಕುಮಾರಸ್ವಾಮಿ ಅವ್ರು ಬಂದ್ರೆ ರೈತರಿಗೆ ಅನುಕೂಲ ಆಯ್ತದೆ. ನೀರ್ ಇಟ್ಕೊಂಡು 90 ಅಡಿ ಇಟ್ಕೊಂಡು ರೈತರು ಒಣಗಿ ಸಾಯ್ತಾವ್ರೆ, ನೀರಿಲ್ಲದೆ. ಪಕ್ಕ 15 ಕಿಲೋಮೀಟರ್ ನೀರಿಲ್ಲ ನಮ್ಗೆ. ಬೆಳೆ ಎಲ್ಲ ಒಣಗೋಗಿ ಬಾಳೆ ಗಿಡ ಎಲ್ಲ ಸತ್ತೋಗಿದೆ. ಫೋಟೋ ತಗೊಂಡಿಗೆ ಅರ್ಜಿ ಕೊಡಕ್ ಹೋಗಿ ಎಲ್ಲ ಇದ್ ಮಾಡಿವಿ. ಎಲ್ಲ ಒಣಗೋಗಿ ನೀರಿಲ್ದೆ ಎಲ್ಲ ಇದ್ ಮಾಡಿದೀವಿ ನಾವು. ಯಾರನ್ನ ಗೆಲ್ಲಿಸ್ಬೇಕು ಅಂತ ಈ ಸಲ ಮಂಡ್ಯದಲ್ಲಿ? ಮಂಡ್ಯದಲ್ಲಿ ಕುಮಾರಸ್ವಾಮಿ ಇರಲಿ. ಯಾಕೆ? ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರಿದ್ರೆ ಕಾವೇರಿನ ಅವಾಯ್ಡ್ ಮಾಡ್ತಾರೆ. ಇಲ್ಲ ಅಂದ್ರೆ ಅವಾಯ್ಡ್ ಮಾಡಕ್ ಸಾಧ್ಯವಿಲ್ಲ. ಕೇಂದ್ರ ದೇಶಕ್ಕೆ ಮೋದಿನೇ ಇರಬೇಕು ಸರ್. ಯಾಕೆ ಮೋದಿನೇ ಬೇಕು. ಮೋದಿ ಅವರು ಬೆಲೆ ಏರಿಕೆ ಜಾಸ್ತಿ ಮಾಡಿದಾರೆ ಅಂತಾರೆ ಸರ್. ಇಲ್ಲ ಸರ್, ಇವರೇ ಎಲ್ಲ ದೇಶಕ್ಕೆ ಸಾಕಷ್ಟು ಇವಾಗ ಸಾಲಗಳು ಮತ್ತೆ ಸುಮಾರು ಎಲ್ಲ ಬರ್ತಾ ಇದೆ, ಅದೆಲ್ಲ ಜನಗಳ ಮೇಲೆ ಬರುತ್ತೆ. ಹಾಗಾಗಿ ಮೋದಿನೇ ಇದ್ರೇನೆ ದೇಶ ಉದ್ಧಾರ. ಹೆಣ್ಮಕ್ಳಿಗೆಲ್ಲ ಗ್ಯಾರಂಟಿ ಕೊಟ್ಟಿದ್ದಾರೆ, ಮಹಿಳಾ ಸಬಲೀಕರಣ ಅಂತಿದ್ದಾರೆ. ಯಾರು ಕೇಳಿಲ್ಲ. ನೀವಾಗೆ ಕೊಟ್ಟಾಗ ನಾವೇನ್ ಮಾಡಕ್ಕಾಗುತ್ತೆ? ನೀವಾಗೆ ಕೊಟ್ಟಿರೋದಲ್ವಾ ಸರ್, ಯಾರು ಕೇಳ್ಕೊಂಡಿಲ್ಲ ಅಲ್ವಾ? ನೀವು ಓಟುಗೋಸ್ಕರ ಏನ್ ಬೇಕಾದ್ರೂ ಮಾಡ್ಬೋದು. ಯಾರು ಗೆಲ್ಸೋದ್ ನೀವು? ಯಾರು ಅನುಕೂಲ ಮಾಡ್ತಾರೆ ಅವ್ರು ಗೆಲ್ಸ್ತೀವಿ ಸರ್. ಈ ಗ್ಯಾರಂಟಿಗಳೆಲ್ಲ ಅನುಕೂಲ ಆಗಿದ್ಯಾ? ಗ್ಯಾರಂಟಿ ಅಂದ್ರೆ ಏನ್ ಸರ್, ಇವಾಗ 2,000 ರೂಪಾಯಿ ಕೊಡ್ತಾರೆ, ಅದೇನಕ್ಕೆ ಅನುಕೂಲ? ಈಗ ನಮ್ ದುಡ್ಡು ನಮ್ಗೆ ಈಗ ಲೈಟ್ ಬಿಲ್ ಅಂದ್ರಲ್ಲಿ ಕಡಿಮೆ ಮಾಡಿದ್ರು. ಈಗ ಮಾಡ್ತೀವಿ ಅಂತಂದ್ರು ಹಂಗೂ ಚಾರ್ಜ್ ಬರ್ತಾನೆ ಐತೆ. ಅಕ್ಕಿ ಕೊಡ್ತೀವಿ ಅಂದ್ರೆ 10 ಕೆಜಿ ಅಕ್ಕಿನೂ ಕೊಡ್ತಾ ಇಲ್ಲ. ದುಡ್ಡು ಕೊಟ್ರೆ ಎಷ್ಟು ಏನ್ ಸರ್? ಹೊಟ್ಟೆ ತುಂಬಾ ಅನ್ನ ಇದ್ರೆ ತಾನೆ. ಈಗ ನಾವೇನು ಕಷ್ಟ ಬೀಳ್ತೇವೆ. ಮಳೆ ಇಲ್ಲ, ಬೆಳೆ ಇಲ್ಲ. ಮಳೆನಾರು ಉದ್ರೆ ಬೆಳೆದ್ರೆ ನಿಮ್ಮಂತ ರೈತರು ತಗ ತಿಂತೀರಿ. ಮಳೆನೇ ಇಲ್ಲ ಅಂದ್ಮೇಲೆ, ನೀರಿಲ್ಲ ಅಂದ್ಮೇಲೆ ಏನಕ್ಕೆ ದುಡ್ಡು ಹೇಳಿ? ಜೀವನ ನಡೆಸಕ್ಕಾದ್ರೂ ಬೇಕು ಅಂತಾರೆ. ಬೇಕು 300 ರೂಪಾಯಿ ಏನಕ್ಕೆ ಆಯ್ತದೆ? ಅದೇ ಅಕ್ಕಿ ಇದ್ರೆ 4 ಟೈಮ್ ಊಟನಾರು ಮಾಡ್ಬೋದು. ಯಾರನ್ನ ಗೆಲ್ಲಿಸ್ಬೇಕು ಅಂತ ಈ ಸಲ ಮಂಡ್ಯದ? ಕುಮಾರಸ್ವಾಮಿ ಸರ್ ಮಂಡ್ಯದಲ್ಲಿ. ಏಕೆ? ಏಕೆಂದ್ರೆ ಮೋದಿ ಬಲಪಡಿಸಕ್ಕೆ ಸರ್. ಮೋದಿ ಕೈ ನಂಬೋದು ಹೆಂಗೆ ಅಂತ ಜನ ಕೇಳ್ತಿದಾರೆ. ಒಂದ್ಸಲ ಕಾಂಗ್ರೆಸ್ ಜೊತೆಗೆ ಹೋಗ್ತಾರೆ, ಒಂದ್ಸಲ ಬಿಜೆಪಿ ಜೊತೆಗೆ ಹೋಗ್ತಾರೆ. ನಂಬೋದು ಹೆಂಗೆ ಅಂತಾರೆ. ಏನಕ್ಕೆ ನಂಬಾರ್ನ ಅವ್ರನ್ನ? ಮಂಡ್ಯ ಜಿಲ್ಲೆಗೆ ಅಷ್ಟೊಂದು ಕೊಡುಗೆ ಕೊಟ್ಟಿದ್ದಾರೆ ಅವರು. ಯಾರು ಕೊಟ್ಟಿದ್ದಾರೆ ಹೇಳಿ ಸರ್? ಹಂಗ್ ನಂಬೋದೇ ಆಗಿದ್ದೀರ. ಲಾಸ್ಟ್ ಟೈಮ್ ನಿಖಿಲ್ ಗೆಲ್ತಿರ್ಲಿಲ್ವಾ ಸರ್? ಅದು ಬೇರೆ ತರ ಇತ್ತು. ಲಾಸ್ಟ್ ಟೈಮ್ ಚುನಾವಣೆ ಬೇರೆ ತರ ಇತ್ತು. ಅದು ಈ ಚುನಾವಣೆನೆ ಬೇರೆ ತರ ಇದೆ. 2 ಲಕ್ಷ 2.5 ಲಕ್ಷ ಲೀಡಲ್ಲಿ ಗೆಲ್ತಾರೆ. ಗ್ಯಾರಂಟಿ ವಿಚಾರದಲ್ಲಿ ಕಷ್ಟ ಆಗುತ್ತೆ ಕುಮಾರಸ್ವಾಮಿ ಅವರಿಗೆ. ಯಾವ ಗ್ಯಾರಂಟಿ ನನ್ನ ಹತ್ರ ತಕೊಬಿಟ್ಟು ನನ್ನ ಹೆಂಡತಿ ಕೊಟ್ರೆ ಅದ್ಯಾವ ಗ್ಯಾರಂಟಿ ಸರ್? ಈಗ ಬಸ್ವೇನ ಫ್ರೀ ಮಾಡಿದ್ದಾರೆ ಹೆಣ್ಮಕ್ಳಿಗೆ. ಈಗ ಲೇಡೀಸ್ ಎಲ್ಲ ಎಲ್ಲೋಗ್ತಾರೆ? ದೇವಸ್ಥಾನಕ್ಕೆ ಹೋಯ್ತಾವ್ರೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಒಂದ್ ಲೇಡೀಸ್ ಒಂದ್ 50 ರೂಪಾಯಿ 100 ರೂಪಾಯಿ ಉಂಡಿಗೆ ಹಾಕ್ತಾರೆ. ಆ ದುಡ್ಡು ಎಲ್ಲಿ ಹೋಯ್ತಾ ಇದೆ? ಯಾರು ಕೊಡ್ತಾ ಇದೆ ಆ ದುಡ್ಡನ್ನ? ನೀವು ಫ್ರೀ ಕೊಟ್ಟು ಏನಾಯ್ತು? ಬಸ್ ಪೇನ ಬಸ್ ಫ್ರೀ ಮಾಡಿ ಅಂತ ಹೇಳಿ ಎಲ್ಲಿ ಕೊಡ್ತಾ ಇದೀರಿ? ನಾವು ತಗೊಂಡೋಗಿ ಉಂಡಿಗೆ ಹಾಕ್ತಾ ಇದೀವಲ್ಲ ನಿಮ್ಮ ಉಂಡಿಗೆ. ಬರೀ ಕೋಟಿಗಟ್ಟಲೆ ಇರೋರಿಗೇನೆ ಕ್ಯಾಂಡಿಡೇಟ್ ಮಾಡ್ತಾ ಇದ್ದಾರೆ. ಯಾರಾದ್ರೂ ಬಡವನಿಗೆ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಈ ಸರ್ಕಾರಕ್ಕೆ ಒಪ್ಕೋಬೋದಾಗಿತ್ತು. ಯಾವುದೇ ಸರ್ಕಾರ ಆಗಲಿ ಬಡವನಿಗೆ ಸಪೋರ್ಟ್ ಮಾಡದೇ ಇರೋ ಈ ಸರ್ಕಾರಗಳು ಇದ್ದೇನು ಪ್ರಯೋಜನ, ಇಲ್ಲದೆ ಇದ್ರೇನು ಪ್ರಯೋಜನ? ಒಟ್ಟಿನಲ್ಲಿ ಕ್ಯಾಂಡಿಡೇಟ್ಗಳು ಬರೋವರೇ ಸರಿ ಇಲ್ಲ. ಯಾವುದೇ ಪಕ್ಷ ಆಗಲಿ ಬಡವನಿಗೆ ಬಂದು ನಿಲ್ಸಿ ಅವನಿಗೆ ಬಂದ್ ನಿಲ್ಸಿರಿ, ಯಾರು ಓಟೆ ಹಾಕಲ್ಲ. ಮತ್ತೆ ಅಲ್ಲಿಗೆ ಅರ್ಥ ಮಾಡ್ಕೊಳ್ಳಿ. ಯಾವ ಪಾರ್ಟಿ ಬಡವನ್ ನಿಲ್ಸಿದೆ ಹೇಳ್ಬಿಡಿ ನಂಗೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಯಾವ ಪಾರ್ಟಿ ಕೋಟ್ಯಾಧೀಶ್ವರನ್ನ ಬಿಟ್ಟು ಕ್ಯಾಂಡಿಡೇಟ್ ನಿಲ್ಸಿದಾರೆ ಹೇಳ್ಬಿಡಿ ನಂಗೆ. ಈ ಪ್ರಶ್ನೆ ಯಾರು ಕೇಳಿಲ್ಲ, ನಾನ್ ಕೇಳ್ತಾ ಇದ್ದೀನಿ. ಅಲ್ಲ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಯಾರಾದ್ರೂ ನಿಲ್ಸಿದಾರ? ಹೌದು. ರಾಜಕೀಯ ಪಕ್ಷ ಅಂದ್ಮೇಲೆ ಬಡವ್ರಿಗೋಸ್ಕರ ತಾನೇ ಮಾಡೋದು. ಬಡವನಿಗೆ ನಿಲ್ಸಿ ಅವನಿಗೆ ಗೆಲ್ಸಿ. ಚಾರ್ಜ್ ಅಂತ ಇವಾಗ ನಿನ್ನೆ ಮೊನ್ನೆ ಬಂದವರು. ಕುಮಾರಣ್ಣ ಯಾವಾಗಿಂದಾನೆ ಇದಾರೆ. 2 ಸಲ ಮುಖ್ಯಮಂತ್ರಿ ಆದವರು ಕುಮಾರಣ್ಣ ಅವರು. ಮೇನ್ ಕುಮಾರಣ್ಣ ಕೊಡ್ಬೇಕು ನಾವು. ಅದು ಮಣ್ಣಿನ ಮಗ. ಬಟ್ ಲಾಸ್ಟ್ ಟೈಮ್ ನಿಖಿಲ್ ಸೋಲ್ಸ್ಬಿಟ್ರಿ. ನಿಖಿಲ್ ಮಾಮೂಲಿ ನಿಮ್ಗೆ ಗೊತ್ತಲ್ಲ ಸರ್ ಏನಾಲೆ. ಮಂಡ್ಯದಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಅಂತ ಈಗ? ಕುಮಾರಸ್ವಾಮಿ ಗೆಲ್ಸ್ಬೇಕು ಸ್ವಾಮಿ. ಯಾಕೆ? ಮೋದಿ ಅವರಿಗೆ ಒಳ್ಳೆ ಸಪೋರ್ಟ್ ಕೊಡ್ಬೇಕು. ಅವರು ಮೋದಿ ಅವರಿಗೆ ಈ ರಾಷ್ಟ್ರದಲ್ಲಿ ಒಳ್ಳೆ ಹೆಸರು ಮಾಡಿದ್ದಾರೆ. ವಿಶ್ವದಲ್ಲಿ ನಂಬರ್ 1 ಪ್ರಧಾನಿ. ಅವ್ರು ನಾವು ಖಂಡಿತ ಅವ್ರನ್ನ ಮುಂದೆ ತರಬೇಕು. ಸರಿ, ಇನ್ನೊಂದು ಟರ್ಮ್. ಕುಮಾರಸ್ವಾಮಿ ಅವ್ರು ಹೇಳ್ತಾರೆ ಹೆಣ್ಮಕ್ಳು ಆದಿ ದಪ್ಪ ಬಿಟ್ಟಿದ್ದಾರೆ ಅಂತ ಹೇಳಿ. ಅದು ತಪ್ಪು ಕಲ್ಪನೆ. ಅದು ಆ ತರ ತಪ್ಪು ಆ ರೀತಿ ಹೇಳಿಲ್ಲ ಅವರು ಬೇರೆ ಕೆಲ್ಸ್ಕೊಂಡ್ಬಿಟ್ಟು ಬೇರೆ ಸುಮ್ನೆ ಅವರು ವೇಸ್ಟ್ ಆಗಿ ಅವರು ಸೋಮಾರಿತನಕ್ಕೆ ಹೊಡಿತಾರೆ. ಪಾಪ ಮಾಡಿ ಕೆಲ್ಸ್ಕೊಂಡ್ಬಿಟ್ಟು ಬೆಳಿಗ್ಗೆ ಬಸ್ ಹೊಟ್ಟೋಯ್ತಾರೆ. ಗದ್ದೆ ನೋಡಿಲ್ಲ, ಹಸಗಳು ನೋಡಿಲ್ಲ, ಆಮೇಲೆ ಅಡುಗೆ ಮಾಡೋಲ್ಲ ಅನ್ನೋ ರೀತಿಲಿ ಪಾಪ ಅವ್ರು ಏನೋ ಒಂದು ಹೇಳ್ತಾರೆ ಅಷ್ಟೇ ಹೊರತು ಹೆಣ್ಮಕ್ಳ ಮೇಲೆ ಅವ್ರು ಉದ್ದೇಶಪೂರ್ವಕ ತಪ್ಪು ಹೊರಿಸಿಲ್ಲ. ಅವರು ಹಂಗ ಹೊರಿಸ್ಲಿಲ್ವಾ? ಹಂಗಿಲ್ಲ ಸರ್, ಹಂಗಲ್ಲ. ಈಗ ಪಾಂಡವಪುರದಲ್ಲಿದ್ದೀನಿ. ಪಾಂಡವಪುರದ ಒಂದು ಊರಿಗೆ ಬಂದಿದ್ದೀನಿ, ಏರೋಹಳ್ಳಿಗೆ. ಇಲ್ಲಿರುವಂತಹ ಜನ ಇದ್ದಾರೆ, ನೋಡೋಣ, ಮಾತಾಡ್ಸೋಣ ಅವ್ರನ್ನ, ಏನ್ ಹೇಳ್ತಾರೆ ಅಂತ ಹೇಳಿ. ಏನ್ ಸರ್, ಮಂಡ್ಯದಲ್ಲಿ ಯಾರನ್ನ ಗೆಲ್ಲಿಸ್ಬೇಕು ಅಂತ ಈ ಸಲ? ಸರ್ ಸ್ಟಾರ್ ಚಂದ್ರು. ಸ್ಟಾರ್ ಚಂದ್ರು. ಯಾಕೆ ಸ್ಟಾರ್ ಅವ್ರಿಗೆ ಸ್ಟಾರ್ ಕುಲಾಯಿಸುತ್ತಾ ಈ ಸಲ? ಸರ್ ಅವರು ಬರ್ಲಿ ಅಂತ. ಏನ್ ನೋಡಿ ಓಟ್ ಹಾಕ್ತಾರೆ ಜನ ಈ ಸಲ? ಸರ್ ಹಾಲ ಕುಮಾರಣ್ಣ ನೋಡಿ ಇರ್ಲಿ ಹೊಸ್ತಾ ಬರ್ತಾ ಇದ್ದಾರೆ. ಸೊ ಹೊಸಬ್ರು ಅನ್ನೋದಕ್ಕೆ ಸಿಗ್ತಾ ಇದೆಯಾ, ಇಲ್ಲ ಗ್ಯಾರಂಟಿಗಳಿಂದಾಗಿ ಸಿಗ್ತಾ ಇದೆ? ಹೊಸಬ್ರು ಅವಕಾಶ ಕೊಡೋಣ ಅಂತ ಹೇಳಿ.
ಏನ್ ನಡೆಯುತ್ತೆ ಮಂಡ್ಯದಲ್ಲಿ? ನಾವು ಈ ಸಲ ಕುಮಾರಸ್ವಾಮಿ ಅವ್ರು ಬರ್ಬೇಕು ಅಂತ ಇದೀವಿ. ಏಕೆ? ಯಾಕೆ ಅಂದ್ರೆ 1-2 ಬಾರಿ ಸಾಲ ಮನ್ನಾ ಮಾಡವ್ರೆ. ಹಾ ನಮ್ ರೈತರ ಮಗ, ಹಾ ಅವ್ರು ಬಂದ್ರೆ ನಮ್ಗೆ ಒಳ್ಳೇದಾಗುತ್ತೆ. ಸ್ಟಾರ್ ಚಂದ್ರು ನನ್ನ ರೈತನ ಮಗ ಅಂತಾರೆ, ಮಣ್ಣಿನ ಮಗ ಅಂತಾರೆ. ಕಾವೇರಿ ಬಗ್ಗೆ ಅವರು ನಮ್ಗೆ ಅಷ್ಟು ಸ್ಟಾರ್ ಚಂದ್ರು ಅನುಭವ ಯಾರು ಅಂತ ಗೊತ್ತಿಲ್ಲ ನಮ್ಗೆ. ನಮ್ಮ ಮಂಡ್ಯ ಜಿಲ್ಲೆದ ಒಂದು ಟರ್ಮು ಕುಮಾರಣ್ಣವ್ರ ಗೆಲ್ಲಿಸ್ಬೇಕು ಅಂತ ಇದೀವಿ ಸರ್. ಈ ಸಲ ಯಾರಿಗ್ ಚಾನ್ಸ್ ಜಾಸ್ತಿ ಇದೆ? ಈ ಸರಿ ಕುಮಾರಸ್ವಾಮಿಗೆ ಚಾನ್ಸ್ ಇದೆ. ಯಾಕೆ? ನೀವು ಅವರು ಹಳಬ್ರು, ಸ್ಟಾರ್ ಚಂದ್ರು ಯಾರು ಅನ್ನೋದು ಸರಿಯಾಗಿ ಗೊತ್ತಿಲ್ಲ ನಮ್ಗೆ. ಅದಕ್ಕೆ ಹೊಸಬ್ರಿಗೆ ಅವಕಾಶ ಸಿಗಲ್ವಾ? ಸಿಗ್ತದೆ, ಆದ್ರೆ ಏನೋ ಅವ್ರು ಯಾವ್ದು ಗುರುತಿಸ್ಕೊಂಡಿಲ್ವಲ್ಲ, ಇದೇ ಫಸ್ಟ್ ಅವ್ರು ನೋಡ್ತಾ ಇರೋದು. ಅದೇ ಗ್ಯಾರಂಟಿಗಳೇನಾದ್ರೂ ಅನುಕೂಲ ಆಗ್ಬೋದು ಅವ್ರಿಗೆ? ಏನು ಅನುಕೂಲ ಆಗಿಲ್ಲ. ಅದೇ ಹೆಂಗ್ಸ್ರಿಗೆ ಅನುಕೂಲ ಆಗದ ಹೊರತು ನಮ್ಗೆ ಏನು ಅನುಕೂಲ ಆಗಿಲ್ಲ. ಹೆಂಗಸರಿಂದ ಅವ್ರಿಗೆ ಅನುಕೂಲ ಆಗಲ್ವಾ? ಯಾರಿಗೂ ಅನುಕೂಲ ಆಗಲ್ಲ. ಓಟ್ಗಳ ಮೇಲೆ ಓಟ್ಗಳು ಏನೇನು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಹೆಣ್ಮಕ್ಳು ಹಾಕಲ್ವಾ? ಹಾಕಿ ಹಾಕ್ತಾರೆ, ಅವ್ರಿಗೆ ಗ್ಯಾರಂಟಿ ಭರವಸೆ ಹಾಕಿ ಹಾಕ್ತಾರೆ. ಹಾಕಿ ಹಾಕ್ತಾರೆ. ಗಂಡು ಮಕ್ಳು? ಗಂಡು ಮಕ್ಳು ಅಂತ ಯಾವ್ದೇ ಕಾರಣಕ್ಕೂ ಹಾಕಲ್ಲ. ಏನ್ ಸರ್ ಈ ಸಲ ಮಂಡ್ಯ ಲೋಕಸಭೆ ಜೋರಾಗಿದ್ಯಾ? ಮಂಡ್ಯ ಲೋಕಸಭೆ ಜೋರಾಗಿದೆ. ಲೋಕಸಭೆಲಿ ಏನು ಹೆಂಗಸರು 50 ಜನ ಕೇಳಿ, ಗಂಡಸರು 25 ಜನ ಕೇಳಿ. ಹೆಂಗಸರು ಏನ್ ಹೇಳ್ತಾರೆ, ನಮ್ಗೆ 2000 ಬರ್ತದೆ, ಅವ್ನಿಗೆ ಮೋಸ ಮಾಡಲ್ಲ ಅಂತಾರೆ. ಗಂಡಸರು ಏನ್ ಹೇಳ್ತಾರೆ, ಸಿದ್ದರಾಮಯ್ಯ ಬಂದ್ಮೇಲೆ ಬರಗಾಲ ಬಂದ್ಬಿಟ್ಟೈತೆ, ಸಿದ್ದರಾಮಯ್ಯ ಬಂದ್ಮೇಲೆ ಬರಗಾಲ ಬಂದಿದೆ, ನಾವು ಹಾಕಲ್ಲ. ಗಂಡಸರಿಗೆ ಏನ್ ಅನುಕೂಲ ಏನ್ ಮಾಡ್ಕೊಟ್ಟವನೆ, ನಿಮ್ಗೆಲ್ಲ ಅನುಕೂಲ. ಈಗ ಇಲ್ಲೇ ಮನೆ ದಿನ 4 ಜನ ಹೆಂಗಸರು ಕೂತಿದ್ರು ಟೀ ಕುಡಿಯಕ್ಕೆ ಅಂದ್ಬಿಟ್ಟು, ನೋಡೋ ಯಾರಿಗ ಹಾಕ್ತಿರೋ ಓಟು ಅಂತಾರೆ. ಅಪ್ಪ ಸಿದ್ದರಾಮಯ್ಯನಿಗೆ ಮೋಸ ಮಾಡೋದು, 2,000 ಕೊಡ್ತಾವನೆ, ಅಕ್ಕಿ ಕೊಡ್ತಾವನೆ, ನಮ್ಗೆ ಬಸ್ ಫ್ರೀ ಬಿಟ್ಟವನೆ ಅಂತ ಹೆಂಗಸರಿಗೆ ಹೇಳ್ತಾರೆ. ಗಂಡಸರು ಕೇಳಿದ್ರೆ ಏನ್ ಹೇಳ್ತಾರೆ, ನಮ್ಗೇನ್ ಮಾಡವನೆ. ಇದೇ ಈ ಕೂಲಿ ಕಾರ್ಮಿಕರು ಕೇಳಿ, ಕುಡಿಯಕ್ಕೆ ನಮ್ಗೇನಾರ ಕಡಿಮೆ ಮಾಡವನ ಅಂತಾರೆ. ಎಲ್ಲ ಕೊಟ್ಟಿದೀವಿ ಅಂತಾರೆ, 2,000 ರೂಪಾಯಿ ಕೊಟ್ಟಿದೀವಿ, ಬಸ್ ಫ್ರೀ ಮಾಡಿದೀವಿ, ಎಲ್ಲ ಮುಂತರಕ್ ನೋಡ್ತಾ ಇದೀವಿ ಅಂತಾರೆ. ಅದೇ ಕೊಟ್ಟವ್ರು. ಈಗ ಸಿದ್ದರಾಮಯ್ಯ ಗೆದ್ದ ಮೇಲೆ ಬಸ್ ಫ್ರೀ ಮಾಡವನ, 2,000 ರೂಪಾಯಿ ಗೃಹಲಕ್ಷ್ಮಿ ಮಾಡವನ. ಈಗ ಮುಂದೆ ಬರ್ತಾ ಇಲ್ವಾ? ಲೈಟ್ ಬಿಲ್ ಮಾಡ್ತಾನ. ಎಲ್ಲ ಈಗ ಮುಂದೆ ಬರ್ತಾ ಇಲ್ವಾ? ಅವ್ರ ಸರ್ಕಾರ ಬಂದ್ರೆ ಮಾಡ್ತದ, ಸರ್ಕಾರ ಬರ್ಲಿಲ್ಲ ನಾಟಕ ಮಾಡ್ತಾರೆ. ಎಲ್ಲಾನು ಲಟಕ್ ಮಾಡ್ತಾರ ನೋಡಿ ಬೇಕಾದ್ರೆ. ಯಾರು ಮಾಡೋರು ಲಟಕ್ ಅಂತ ಹೇಳಿ? ಸರ್ಕಾರ ಬರ್ಲಿಲ್ಲ ಹೌದು. ಅಂದ್ರೆ ಕಾಂಗ್ರೆಸ್ ಸರ್ಕಾರ ಬರ್ಲಿಲ್ಲ ಅಂದ್ರೆ ಬೇರೆದವ್ರು ಬಂದ್ರೆ ಲಟಕ್ ಮಾಡ್ಬಿಡ್ತಾರೆ. ಎಲ್ಲ ಮಾಡ್ತಾರ. ಇಲ್ಲಿ ಯಾರು ಗೆಲ್ಬೇಕೀಗ, ಸ್ಟಾರ್ ಚಂದ್ರನ ಕುಮಾರಸ್ವಾಮಿನ? ಯಾರಿಗಿಲ್ಲ ನಮ್ಗೇನು. ನಿಮ್ಗೆ ಯಾರು ಗೆಲ್ಲಿಸ್ಬೇಕು ಅನ್ಸುತ್ತೆ? ನಮ್ಗೆ ಯಾರು ಬರ್ತದ ಅವತ್ತು ಇನ್ನೂ ಕಾಲಾವಕಾಶ ಅದ, ಅವತ್ತು ಮನ್ಸು ಯಾರು ಎಲ್ಲಿ ಇನ್ನೊಂದು ವಾರ ಉಳಿತು. ಯಾವತ್ ಅಲ್ಲಿ ಮತಗಟ್ಟೆಗೆ ಹೋದಾಗ ಎತ್ತಾಗ್ಬೇಕಾದ್ರೆ ಹೋಯ್ತದೆ. ಎತ್ತಾಗ್ಬೇಕಾದ್ರೂ ಹೋಯ್ತದೆ, ಎತ್ತಾಗ್ಬೇಕಾದ್ರೂ ಹೋಯ್ತದೆ. ಅದಕ್ಕೆ ಆಯಾ ಕ್ಷೇತ್ರಗಳು ಎತ್ತಾಗ್ಬೇಕಾದ್ರೂ ಹೋಯ್ತವೆ. ಈಗ ಓಟ್ ಹಾಕೋದ್ರಿಂದಾನೆ ಎತ್ತಾಗ್ಬೇಕಾದ್ರೂ ಹೋಗ್ತವೆ. ಯೋಚನೆ ಮಾಡಿ ಹಾಕಿದ್ರೆ ಸರಿಯಾಗಿ ಹೋಗುತ್ತೆ, ಇಲ್ಲ ಅಂದ್ರೆ ಎತ್ತಾಗಬೇಕಾದ್ರೂ ಹೋಗುತ್ತೆ. ನಾವು ಹೋಗೋಣ ಬನ್ನಿ ಮುಂದೆ, ಇನ್ನೊಂದಿಷ್ಟು ಜನ ಮಾತಾಡ್ಸಿ.